ಇನ್ನು ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ವೈಫಲ್ಯದ ಬಗ್ಗೆ ಚರ್ಚೆ ಜೋರಾಗಿದೆ. ಎಲ್ಲರ ಪ್ರಶ್ನೆ ಇದ್ದದ್ದು ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಅಂತ. ಈಗ ಇದರ ವೈಫಲ್ಯದ ಬಗ್ಗೆ ಜೋರಾಗಿದೆ ಚರ್ಚೆ. ಇಂಟೆಲಿಜೆನ್ಸ್ ಟೀಮ್ನಲ್ಲಿ ಹಿರಿಯ ಅಧಿಕಾರಿಗಳು ಇರ್ತಾರೆ. ಎಡಿಜಿಪಿ, ಐಜಿ, ಎಸ್ಪಿ ರ್ಯಾಂಕ್ನ ಅಧಿಕಾರಿಗಳು ಇರ್ತಾರೆ. ಹಿರಿಯ ಅಧಿಕಾರಿಗಳು ಇದ್ರೂ ಕೂಡ ಕಾಲ್ತುಳಿತ ಸಂಭವಿಸಿದೆ. ಅದರ ಅರ್ಥ ಏನಂತ ಹೇಳಿದ್ರೆ, ಅಭಿಮಾನಿಗಳನ್ನ ಅಂದಾಜು ಮಾಡ್ಲಿಕ್ಕಾಗ್ಲಿಲ್ವಾ ಅಂತ. 15ಕ್ಕೂ ಹೆಚ್ಚು IPS ಅಧಿಕಾರಿಗಳು ಇದ್ದು ಏನು ಪ್ರಯೋಜನ? ಪೊಲೀಸರಿಗಿಂತ ಮೊದಲೇ ಗುಪ್ತಚರ ಇಲಾಖೆಗೆ ಮಾಹಿತಿ ಇರಬೇಕಿತ್ತು. ಮಾಹಿತಿ ಸಂಗ್ರಹಿಸಿ ಪೊಲೀಸರಿಗೆ ಕೊಡಬೇಕಿತ್ತು. ಇದೆಲ್ಲವನ್ನು ಮಾಡದೆ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು ನೋಡಿ. ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಒಂದೇ, ಇದು ಕಂಪ್ಲೀಟ್ ಆಗಿ ಭದ್ರತಾ ಲೋಪ ಅಂತ. ಅಂದರೆ ಇಷ್ಟು ಜನ, ಇಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸ್ವತಃ CM ಸಿದ್ದರಾಮಯ್ಯನವರೇ ಹೇಳಿಕೆಯನ್ನು ಕೊಟ್ಟರು. ಆದರೆ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಜೊತೆಗೆ ಪೊಲೀಸರು ಏನು ಮಾಡ್ತಾ ಇದ್ರು, ಬೆಂಗಳೂರಿನಲ್ಲಿ ಒಂದು ಕಡೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಮಾಹಿತಿ ಇರಬೇಕಿತ್ತು. ಜೊತೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಹೇಳಬೇಕಿತ್ತು. ಅಲ್ಲೆಲ್ಲ ತುಂಬ ಹಿರಿಯರಿರ್ತಾರೆ. ಹಿರಿಯರಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಬೇಕಿತ್ತು. ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ, ಅದು ಕೂಡ 18 ವರ್ಷಗಳ ಬಳಿಕ RCB ಕಪ್ ಗೆದ್ದಿದೆ. ಆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಾಕಷ್ಟು ಜನರು ಬರ್ತಾರೆ ಅಂತ ಇಂಟೆಲಿಜೆನ್ಸಿಗೆ ಗೊತ್ತಾಗಿರಬೇಕಿತ್ತು. ಜನರು ಬರುವಂತಹ ಸಂದರ್ಭದಲ್ಲಿ ಮೊದಲೇ ಅಂದಾಜು ಮಾಡಬೇಕಿತ್ತು. ಏಕಾಏಕಿಯಾಗಿ 5 ಗಂಟೆಗೆ ಜನರು ಸೇರಿದ್ದಲ್ಲ ಇದು. ಬೆಳಗ್ಗೆಯಿಂದಲೇ ಜನ ಸೇರ್ತಾ ಇದ್ರು. ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಿತ್ತು ಅಂತ ಚರ್ಚೆ ಕೂಡ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈಗ ಆಗಲೇ ಆರಂಭ ಆಗಿರುವಂಥ ಚರ್ಚೆ ಆರಂಭದಿಂದಲೂ ಕೂಡ ಇತ್ತು, ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು ಅಂತ ಹೇಳಿ. ನಾವು ಕೂಡ ಅದನ್ನೇ ಪ್ರಶ್ನೆ ಕೇಳ್ತಾ ಇದ್ವಿ. ಜನ ಏಕಾಏಕಿ 5 ಗಂಟೆಗೆ ಬರ್ತಾ ಇರಲಿಲ್ಲ, ಬೆಳಗ್ಗೆಯಿಂದ ಕೂಡ ಬರ್ತಾ ಇದ್ರು. ಇದನ್ನು ಮೊದಲೇ ಅಂದಾಜು ಮಾಡಿದರೆ ಈ ದುರಂತವನ್ನು ತಪ್ಪಿಸ್ಬೋದಿತ್ತಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ಮಹೇಶ್, ಏನಂದ್ರೆ ಈಗ ಇಂಟೆಲಿಜೆನ್ಸ್ ಗುಪ್ತಚರ ಇಲಾಖೆ ಏನಿದೆ, ಅವರು ಪೊಲೀಸರಿಗಿಂತ ಮೊದಲೇ ಮಾಹಿತಿಯನ್ನ ಸಂಗ್ರಹ ಮಾಡ್ಬೇಕಾಗತ್ತೆ. ಅಂದ್ರೆ ಸಣ್ಣ ಪುಟ್ಟ ವಿಚಾರಗಳನ್ನ ಬಿಟ್ಟು ಈ ರೀತಿಯಾದಂತಹ ದೊಡ್ಡ ದೊಡ್ಡ ಫಂಕ್ಷನ್ ಆಗಿರ್ಬೋದು, ಮತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಗುಪ್ತಚರ ವಿಚಾರಗಳಾಗಿರ್ಬೋದು, ಈ ಸೀಕ್ರೆಟ್ ಆಗಿ ಅವ್ರು ಈ ತರ ವಿಚಾರಗಳನ್ನ ಕೆದಕ್ಬೇಕಾಗತ್ತೆ. ಆದ್ರೆ ಈ ಒಂದು ವಿಚಾರದಲ್ಲಿ ಮಾತ್ರ, ಅಂದ್ರೆ ಈ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಮಾತ್ರ ಇವ್ರು ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ಇಲ್ಲಿ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನ ಅಧಿಕಾರಿಗಳನ್ನ ಇಂತ ಡಿವಿಷನ್ಗೆ ಅಂತಾನು ಕೂಡ ಕೊಟ್ಟಿರ್ತಾರೆ. ಆಯಾ ಡಿವಿಷನ್ ನ ಅಧಿಕಾರಿಗಳು ಆಯಾ ಪ್ರದೇಶವನ್ನ ನೋಡ್ಕೋಬೇಕಾಗತ್ತೆ. ಆ ಪ್ರದೇಶದಲ್ಲಿ ಆಗು ಹೋಗುಗಳನ್ನ ಕೂಡ ನೋಡ್ಕೋಬೇಕಾಗತ್ತೆ. ಆದ್ರೆ ಇಲ್ಲಿ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ರು ಫಸ್ಟೇ ಪೊಲೀಸ್ಗೆ ಮಾಹಿತಿ ನೀಡದೆ ಇವ್ರು ಇಲ್ಲ ಎಲ್ಲೋ ಒಂದ್ ಕಡೆ ಹಿಂದೇಟ್ ಹಾಕಿದಾರೆ ಅನ್ನೋ ಒಂದು ಅಂಶ ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಎಲ್ಲಿ ಹೋದ್ರು ಅನ್ನೋ ಒಂದು ಪ್ರಶ್ನೆ ಸದ್ಯ ಮೂಡ್ತಾ ಇರುವಂತದ್ದು ಮಹೇಶ್. ಓಕೆ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.